ನೋಡಿ, ಪಾಪ ದೇವೇಗೌಡರು ಬಹಳ ಹಿರಿಯರಿದ್ದಾರೆ, ಬಹಳ ಸಂತೋಷ. ಈ ಟೌನ್ಶಿಪ್ ಅಂತ ತೀರ್ಮಾನ ಮಾಡಿದ್ ಯಾರು? 7 ಟೌನ್ಶಿಪ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದು ಕುಮಾರಸ್ವಾಮಿ. ಚೀಫ್ ಮಿನಿಸ್ಟರ್ ಆಗಿದ್ದಾಗೆ ಆ ಜಾಗನ ಅಲ್ಲಿ ಸಾತ್ತೂರು, ನಂದಗುಡಿ, ಬಿಡದಿ ಎಲ್ಲಾ ಕಡೆ ಅವರು ಮಾಡಿದ್ದಾರೆ. ಅವ್ರು ಮಾಡಿ ಅವರೇ DLF ಅವ್ರ ಕೈಲಿ 300 ಕೋಟಿ ರೂಪಾಯಿ ದುಡ್ಡು ಕಟ್ಸ್ಕೊಂಡಿದ್ದಾರೆ. ತಿರ್ಗಾ ಬಿಜೆಪಿ ಗೌರ್ಮೆಂಟ್ ಬಂದ್ಮೇಲೆ ದುಡ್ಡನ್ನ ಮಾಡಕ್ ಆಗಲ್ಲ ಅಂತ ವಾಪಸ್ ಕೊಟ್ಟಿದ್ದಾರೆ. ನಾನ್ ಡಿನೋಟಿಫೈ ಮಾಡಕ್ ನಾನ್ ತಯಾರಿ. ಯಾಕೆಂದ್ರೆ ಡಿನೋಟಿಫೈ ಮಾಡಿದ ತಕ್ಷಣ ನಮ್ಮ ಮೇಲೆ ಬೇಕಾದಷ್ಟು ಆರೋಪಗಳು, ದುಡ್ಡು ಹೊಡೆದ್ಬಿಟ್ರು, ಕಾಸು ಹೊಡೆದ್ಬಿಟ್ರು, ಕೋರ್ಟು ಕಚೇರಿ, ಹಿಂದೆ ಜೈಲು ಬಯಲು ಎಲ್ಲ ಆಗಿದೆ. ನಾನು ಅನುಭವಿಸಿದ್ದೀನಿ. ನನ್ನ ಸ್ವಂತ ಜಮೀನ್ಗೆಲ್ಲ ಏನೇನಾಗಿದೆ ಅಂತ ನಾನು ಇವರೇ ಆರೋಪಗಳು ಮಾಡಿದ್ದಾರೆ. ಸೊ ನಾನ್ ಇದನ್ನ ಪಿತಾಮಹ ಯಾರು ಮಾಡಿದ್ದೆ JDS ನವರು, ಕುಮಾರಸ್ವಾಮಿ. ಯಾಕೆ ಅವರು ಡಿನೋಟಿಫೈ ಮಾಡಲಿಲ್ಲ? 2 ಬಾರಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ರಲ್ಲ, ಅದನ್ನ ಯಾಕೆ ಕೈ ಬಿಡ್ಲಿಲ್ಲ ಅವರು? ಸೊ ನಾನು ಎಲ್ಲಾ ರೈತರ ಹತ್ರ ಮಾತಾಡಿದ್ದೀನಿ. ಆ ಒಂದು ಸಿಟಿ, ಗ್ರೇಟರ್ ಬ್ಯಾಂಗ್ಳೂರ್ ಸಿಟಿ, ಇಡೀ ದೇಶಕ್ಕೆ ಒಂದು ಮಾದರಿ ಆಗುವಂತ ಒಂದು ಸಿಟಿನ ನಾನು ಮಾಡ್ತೀನಿ. ಇದನ್ನ ನಾನು ಇವತ್ತು ಈ ಮೈಸೂರಿನಲ್ಲಿ ಈ ಪವಿತ್ರವಾದಂತ ದಿನ ನಾನು ಘೋಷಣೆ ಮಾಡ್ತಾ ಇದ್ದೀನಿ. ಇದನ್ನ ಒಂದು 10,000 ಎಕರೆ ಇದೆ. ಇದು ಬಿ ಎ ಮಾಡೆಲ್ ಸಿಟಿ. ಬೆಂಗಳೂರು ನಗರಕ್ಕಿನ್ನ ಏನಿದೆ ಸಿಟಿ, ಬೆಂಗಳೂರು ನಗರ ಇದೆಯಲ್ಲ, ಅದಕ್ಕಿನ್ನ ಚೆನ್ನಾಗಿ ಅದನ್ನ ತಯಾರು ಮಾಡ್ತೀವಿ. ಯಾವುದು ಡೆಲ್ಲಿ ಮಾದರಿ, ಚಂಡೀಗಢ ಮಾದರಿ ಅಂತ ಏನು ನಾವು ಮಾತಾಡ್ತೀವಲ್ಲ, ಆ ರೀತಿ ನಾನು ಕೂಡ ಬಹಳ ದೊಡ್ಡ ರೋಡ್ ಅಲ್ಲಿ ಬಹಳ ಆಕರ್ಷಣೆ. ಆಮೇಲೆ ರೈತರು ಕೂಡ ನಾನು ಆಸ್ತಿ ಕಳ್ಕೊಂಡದಕ್ಕೆ ಅದಕ್ಕೆ ಪರಿಹಾರ ಆಗ್ಲಿ, ಭೂಮಿ ಆಗ್ಲಿ, 2 ಆಪ್ಷನ್. ಇಲ್ಲ ದುಡ್ಡು ಬೇಕಾದ್ರೆ ತಗೊಳ್ಬಹುದು, ಇಲ್ಲ ಅಂದ್ರೆ ಆಲ್ಟರ್ನೇಟಿವ್ ಅದಕ್ಕೆ ಈಕ್ವಲೆಂಟ್ ಏನ್ ನಾವು ಡೆವಲಪ್ ಲ್ಯಾಂಡ್ ಕೊಡ್ತೀವಿ ಅದನ್ನು ತಗೋಬಹುದು. ಅದಕ್ಕೆ ಅವ್ರಿಗೆ ರೈತ ಬಹಳ ಖುಷಿ ಪಡ್ಬೇಕು. ನನ್ನ ಆಸ್ತಿ ಹೋದ್ರು ನನ್ಗೆ ಉಳ್ಕೊಂಡಿದ್ದ ಆಸ್ತಿಲಿ ನನ್ಗೆ ಎಂತ ಬೆಲೆಯನ್ನ ಕೊಡಿಸಿದ್ದಾರೆ ಈ ಸರ್ಕಾರ ಅಂತ ಖುಷಿ ಪಡ್ಬೇಕು. ಆ ರೀತಿ ಮಾಡ್ತೀವಿ. ರಾಜಕೀಯವಾಗಿ ನಾವ್ ಏನ್ ಮಾಡಿದ್ರು ವಿರೋಧ ಮಾಡ್ತಾರೆ. ಅವರೇ ಮಾಡಿದಂತ ತೀರ್ಮಾನ. ನಾನು ಇಷ್ಟೇ ಕೇಳ್ತೇನೆ, ಅವ್ರ ಮಗನ ಕೈಲಿ ಯಾಕೆ 2 ಬಾರಿ ಮುಖ್ಯಮಂತ್ರಿ ಆದಾಗ ಇದನ್ನ ಕೈ ಬಿಡ್ಲಿಲ್ಲ? ಇದಕ್ಕೆ ಅವ್ರು ಉತ್ತರ ಕೊಟ್ಟು ರಾಮನಗರ ಹೆಸರನ್ನ ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ನನ್ಗೆ ಗೊತ್ತಿದೆ. ಐ ವಿಲ್ ಡೂ ಇಟ್. ಇಟ್ ಈಸ್ ಸೌತ್, ಇಟ್ ಈಸ್ ಬ್ಯಾಂಗ್ಳೂರ್ ಡಿಸ್ಟ್ರಿಕ್ಟ್. ನಾವ್ಯಾರು ಹೊರಗಡೆಯಿಂದ ಬಂದು ನಮ್ಮ ಹೆಸರು ಕುಡಿ ಅಂತ ಕೇಳ್ತಾರೆ. ನಮ್ಮ ಹಕ್ಕು, ನಮ್ಮ ಹೆಸರು, ನಮ್ಮ ಹಕ್ಕು. ನಮ್ಮ ತಂದೆ ತಾಯಿ ಹೆಸರನ್ನ ಚೇಂಜ್ ಮಾಡ್ಕೊಳಕ್ ಆಗ್ತದಾ? ನಮ್ ಜನ್ಮ ಕೊಟ್ಟಂತ ಹೆಸರನ್ನ ಚೇಂಜ್ ಮಾಡಕ್ ಆಗ್ತದಾ? ಅಫಿಡವಿಟ್ ಎಲ್ಲ ಹಾಕೊಳೋದೆಲ್ಲ ಟೆಂಪ್ರರಿ. ನಾನು ಅದನ್ನ ಏನ್ ಮಾಡ್ಬೇಕು ಅಂತ ನನ್ಗೆ ಗೊತ್ತಿದೆ. ಈಗ ಐ ಡೋಂಟ್ ವಾಂಟ್ ಟು ಡಿಬೇಟ್ ದಟ್ ಇಶ್ಯೂ. ಏನಾರು ಅನ್ಕೊಳ್ಳಿ ಬಿಡಿಯಪ್ಪ, ಪ್ರೀತಿ ಜಾಸ್ತಿ ನನ್ನ ಮೇಲೆ, ಪ್ರೀತಿ ಜಾಸ್ತಿ. ಸೊ ಅದಕ್ಕೆ ನಾನು ದೇವೇಗೌಡರಿಗೆ ನಮ್ರತೆಯಿಂದ ಮನವಿ ಮಾಡ್ಕೊಳ್ತೀನಿ. ನಿಮ್ಮ ಮಗನೇ ಮಾಡಿದ್ದು, ನಿಮ್ ಕಾಲದಲ್ಲೇ ಆಗಿದ್ದು. ನೀವು ಹಾಕಿದ್ನ ಮುಂದುವರಿಸ್ತಾ ಇದೀವಿ. ಕಾವೇರಿ ಆರತಿ ವಿಚಾರವಾಗಿ ಈ ಸಲ ಮುಖ್ಯಮಂತ್ರಿ ಆಗ್ತದೆ. ಕಾವೇರಿ ಆರತಿ ವಿಚಾರವಾಗಿ ಗಂಗಾ ಆರತಿ ಉತ್ತರ ಭಾರತದ ದಕ್ಷಿಣ ಭಾರತಕ್ಕೆ ಕಾವೇರಿ ಎಷ್ಟು ಮಹತ್ವ ಇದೆ ಮತ್ತೆ ಯಾವ ರೀತಿ ಇದಾಗುತ್ತೆ ನೋಡಿಯಪ್ಪ. ಇದು ಧಾರ್ಮಿಕವಾದ ವಿಚಾರ. ನಮ್ಮ ಕಾವೇರಿ ಜೀವನದಿ. ಆ ಕಾವೇರಿಯಿಂದ ನಾವು ತಮಿಳುನಾಡವರು, ಕೇರಳ ಅವರು, ನಮ್ಗೆಲ್ಲ ಇದೊಂದು ಜೀವನದಿ. ಅನುಕೂಲ ಆಗ್ತಾ ಇದೆ. ಕುಡಿಯಕ್ ನೀರು ಸಿಗ್ತಾ ಇದೆ, ವ್ಯವಸಾಯಕ್ಕೆ ಸಿಗ್ತಾ ಇದೆ, ಫ್ಯಾಕ್ಟ್ರಿಗಳು ಸಿಗ್ತಾ ಇದೆ, ಬೆಂಗಳೂರು ನಗರ ಸಿಗ್ತಾ ಇದೆ. ಆ ತಾಯಿಯ ಪ್ರಾರ್ಥನೆ ಮಾಡ್ಬೇಕು. ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆ ತಾಯಿಗೆ ಪ್ರಾರ್ಥನೆ ಮಾಡೋಂತ ಒಂದು ಪದ್ಧತಿಯನ್ನ ನಾವು ಪ್ರಾರಂಭ ಮಾಡ್ತೇವೆ. ಇದರಿಂದ ಧಾರ್ಮಿಕ ದತ್ತಿ ಇಲಾಖೆ, ನಮ್ಮ ಕನ್ನಡ ಕಲ್ಚರು, ಟೂರಿಸಮ್, ಈ ನೀರಾವರಿ, BWSP ಎಲ್ಲ ಸೇರಿ ಈ ಕೆಲಸವನ್ನ ನಾವು ಮಾಡ್ತೇವೆ. ನಿಮ್ಗೂ ಒಳ್ಳೇದಾಗ್ಲಿ ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.